ಕಾಂಗ್ರೆಸ್ದು ಒಂದು ಕಥೆ ಆದರೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಟೆನ್ಷನ್ನು ಅಸಮಾಧಾನಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ಈಗ ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಇವತ್ತು ರೆಬಲ್ ನಾಯಕರ ಸಭೆಯನ್ನ ಆರ್ಎಸ್ಎಸ್ ಮುಖಂಡರು ಕರೆದಿದ್ದಾರೆ. ಸುಮಾರು 40 ಮಂದಿಗೆ ಈ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನ ಬೇಗುದಿ ಇದೆಯಲ್ಲ, ಭುಗಿಲೇಳ್ತಾ ಇದೆಯಲ್ಲ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಇವತ್ತು ಮೀಟಿಂಗ್ ಇದೆ. ಆ ಮೀಟಿಂಗ್ಗೆ 40 ಜನನ ಕರೆದಿದ್ದಾರೆ. ಚನ್ನೇನಹಳ್ಳಿಯಲ್ಲಿರುವ ಆರ್ಎಸ್ಎಸ್ ಕಚೇರಿಯಲ್ಲಿ ಸಭೆ ಇರುತ್ತೆ. ಬಿವೈ ವಿಜೇಂದ್ರ ವಿರುದ್ಧ ರಾಜ್ಯದ ರೆಬಲ್ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ರು. ಹಿರಿಯ ನಾಯಕರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಗರಂ ಆಗಿದ್ರು. ಪರಿವಾರದ ಮಾತಿಗೆ ಸೈಲೆಂಟ್ ಆಗ್ತಾರ ರೆಬಲ್ಸು, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಅರವಿಂದ್ ಲಿಂಬಾವಳಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಆಮೇಲೆ ರಮೇಶ್ ಜಾರಕಿಹೊಳಿ ಇವರೆಲ್ಲ ಸೇರ್ಕೊಂಡು ವಿಜೇಂದ್ರ ವಿರುದ್ಧ ದೂರು ಕೊಟ್ಟಿದ್ರು. ಅದರಲ್ಲಿ ಪ್ರತಾಪ್ ಸಿಂಹನೂ ಇರಬಹುದೇನೋ. ಇವರೆಲ್ಲ ಒಂದು ಗುಂಪಿದೆ. ಸೊ ಇವರೆಲ್ಲ ಹೋಗಿ RSS ಹತ್ರ ಹೋಗಿ ಒಂದಷ್ಟು ಕಂಪ್ಲೇಂಟ್ ಮಾಡಿದ್ರು. ನಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕ್ಯಾರೆ ಅಂತ ಇಲ್ಲ ಅಂತೆಲ್ಲ ಹೇಳಿ ದೂರು ಕೊಟ್ಟಿದ್ರು. ಈಗ ಕೋರ್ ಕಮಿಟಿ ಸದಸ್ಯರಾದ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕರಾದ ಅಶೋಕು, ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಸಿಎಂ BSY ಸದಾನಂದ ಗೌಡ, ಅಶ್ವಥ್ ನಾರಾಯಣ್, ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಅಸಮಾಧಾನಿತರ ಗುಂಪಿನಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಇದ್ದಾರೆ. ಎರಡು ಗುಂಪಿನ ಸಾಮರಸ್ಯ ಮಾಡೋದಕ್ಕೆ ಏನು ಮಾಡಬೇಕು, ಒಟ್ಟಾಗಿ ಕೂರಿಸಿ ಅಭಿಪ್ರಾಯ ಸಂಗ್ರಹವನ್ನ RSS ಮಾಡುತ್ತೆ.